ಕೊಡಬೇಕು. ನಾವು ತಾಲೂಕಾ ಮಟ್ಟದ ಅಧ್ಯಕ್ಷ ಹಾಗೂ ಆಲ್ ಇಂಡಿಯಾ UTUC ಲೀಡರಾಗಿ ಒಂದು ಕರೆ ಕೊಡುವಂಥ ವಿಷಯವೇನೆಂದರೆ, ಪುಕ್ಕಟೆಯಾಗಿ ದುಡಿಸಿಕೊಳ್ಳುವ ಒಂದು ಕಾರ್ಮಿಕರನ್ನು ಕಾಯಂಗೊಳಿಸಿ ಅವರಿಗೆ 8 ಗಂಟೆ ಕೆಲಸವನ್ನು ಕೊಟ್ಟು ನಿಗದಿತ ಸಂಬಳವನ್ನು ನೀಡಿ ಒಂದು ಮಹಿಳೆಯರಿಗೆ ಸಾಮಾಜಿಕ ಭದ್ರತೆ ಹಾಗೂ ಈಗಿನ ದಿನಮಾನದಲ್ಲಿ ಬೆಲೆ ಏರಿಕೆ, ವಿದ್ಯುತ್ ಎಲ್ಲವನ್ನು ಖಾಸಗೀಕರಣಗೊಳಿಸುವಂಥ ಸರ್ಕಾರವು ನಮ್ಮಲ್ಲಿ ಇರುವಂಥ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವರನ್ನು ಬೆಳೆಯಲಿಕ್ಕೆ ಕೊಟ್ಟು ಸರ್ಕಾರ ಅವರಿಗೆ ನಿಗದಿತ ವೇತನವನ್ನು ಕೊಡಬೇಕು. ಹಾಗೂ ಆಲ್ ಇಂಡಿಯಾ UTUCಯಿಂದ ನಾನು ಮುಖ್ಯವಾಗಿ ಅವರಿಗೆ ಕೇಳಿಕೊಳ್ಳೋದಂದರೆ, ಸರ್ಕಾರ ನಮ್ಮ ಕಡೆ ಗಮನ ಹರಿಸಿ ಒಂದು ನಿಗದಿತ ವೇತನವನ್ನು ನೀಡದಂತೇಳಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಕಾರ್ಮಿಕರನ್ನು ಗುಲಾಮಗಿರಿಗೆ ತರುವ 4 ಸಮಿತಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ರಾಷ್ಟ್ರವ್ಯಾಪಿ ಪ್ರತಿಭಟನೆಯನ್ನು ಸುಮಾರು 15 ಅಂಶಗಳ ಒಂದು ಈ ಮನವಿ ಏನಿದೆ ಅವರನ್ನು ಒಳಗೊಂಡು ಈಗ ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಇವ್ರನ್ನೆಲ್ಲ ಕಾಯಂಗೊಳಿಸೋದಿರ್ಬೋದು ಮತ್ತು ಅವರಿಗೆ ಒಂದು ನೌಕರಿ ಬದ್ಧತೆಯನ್ನು ಪಡಿಸೋದಾಗಿರ್ಬೋದು ಅಥವಾ ಅವರಿಗೆ ಬೇರೆ ಬೇರೆ ಸ್ಕೀಮ್ಗಳನ್ನು ಅವರಿಗೆ ನೀಡುವಂಥದ್ದಾಗಿರ್ಬೋದು, NPS UPS ಅವ್ರನ್ನ ಒಳಪಡಿಸುವಂಥದ್ದಾಗಿರ್ಬೋದು, ಸುಮಾರು 20 ಅಂಶಗಳ ಒಂದು ಮನವಿಯನ್ನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಮ್ಮ ಮುಖಾಂತರ ಸಲ್ಲಿಸ್ತಾರೆ. ಕೂಡಲೇ ಇದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮುಟ್ಟಿಸಿ ನಮ್ಮ ಈ ಒಂದು ಹೋರಾಟಕ್ಕೆ ಆದಷ್ಟು ಬೇಗ ಜಯಿಸಬೇಕು.